ನಿನ್ನ ದುಡ್ಡಲ್ಲಿ ಕೊಡಿದ್ನ ನಾನು ಆ ಸೈಕಲ್ನ ಬಾಳೆಗುಂಡಿ ಸರಿಗೆ ಒಂದು 500 ರೂಪಾಯಿ ಕೊಡೋದು ಬಾಕಿ ಅದೇ ಅವ್ರಿಗೆ ಹಾಕ್ಯಾತ ಮಂಗ್ ಮುಡಗಂಡ್ರು ನಾನು ಅಲ್ಲಿ ನಿಲ್ಸಿನಿ ಯಾವನ್ನ ಗಾಳಿ ತೆಗ್ದನ್ ನೋಡೋದು ಚಕ್ರ ನೋಡಿ ಗಾಳಿ ತೆಗ್ದನ್ ನಿಮ್ಗೇನಾರು ಗಾಳಿ ಬೇಕಿತ್ತಂದ್ರೆ ನೀವೇ ಬಿಟ್ಕೋಬೇಕಿತ್ತು ನನ್ನ ಗಾಳಿ ಚಕ್ರ ಯಾಕೆ ತೆಗೆದ್ರಿ ನನ್ನ ಹೊಟ್ಟೆ ಉರಿ ನನ್ಗದೆ ಓ ನಮ್ ದುಗತಮ್ ಕೂತದಲ್ಲ ಅಲ್ಲಿ ದುಗತಮ್ಮ ಬಿಸರಿದ್ದೀರಾ ಓ ದುಗತಮ್ಮ ನಾನು ನಾಗಪ್ಪಣಯ್ಯ ಗೊತ್ತಾಗಲ್ಲ ನಾನು ನಾಗಪ್ಪಣಯ್ಯ ಅಂತೇಳಿ ನಿನ್ನ ಲೊಕ್ಕ ಅನಿಸ್ತೀನಿ ನೋಡಿ ಇವತ್ತು ನಿನ್ನ ದಬನ ಕಡ್ಡಿಲಿ ನಿನ್ನ ತೊಳ್ಳೆ ಸುರಿದು ಉಪ್ಪಿಗೆ ಓಡಿ ನಾನು ನಿನ್ನ ಸುಟ್ಕೊ ತಿನ್ನಲ್ಲ ಅಂದ್ರೆ ಕೇಳು ನಂಗೆ ಮೊನ್ನೆ ಥಂಡಿ ಆಗಿದೆ ಅಂದೆ ಅವ ವೈನ್ ಶಾಪ್ ಮಹೇಶ್ ಅದನಲ್ಲ ಅವ ಕಾಳು ಮೆಣಸಿನ ಪುಡಿ ಹಾಕೊಂಡು ನೀನು ಡ್ರೈ ಹೊಡಿ ನಾಗಪ್ಪಣ್ಣ ಅಂದ ನಾನು ಹೌದು ಅಂತ ಕಾಳು ಮೆಣಸಿನ ಪುಡಿ ಹಾಕೊಂಡು ಒಂದು ತೊಟ್ಟು ಹೊಡೆದಿದ್ದು ಹೌದು ಏನು ಮರುದಿನ ನೋಡ್ತೀನಿ ಆಮ್ ಹೋಗೋಕೆ ಶುರುವಾಯ್ತು ಮರ್ರೆ ಶಿಂಬಳ ಏ ದೇವ್ರೆ ಏ ಪುಣ್ಯಾತ್ಮ ನಂಗೆ ಏನೋ ಹಿಂಗೆ ಮಾಡಿದೆಲ್ಲ ಅಂದೆ ನಾಗಪ್ಪಣ್ಣಯ್ಯ ನೀನೊಂದು ಕೆಲಸ ಮಾಡು ಸ್ವಲ್ಪ ತಂಪ ಮಾಡ್ಕ್ಯಾ ಅಂದ ತಂಪು ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಕೇಳಿದೆ ಸೌತೆಕಾಯಲ್ಲಿ ಅದ್ದೆತ್ತಿ ಕುಡಿ ಎಂದ ಈಗ ಸೌತೆಕಾಯಲ್ಲಿ ಅದ್ದೆತ್ತಿ ಕುಡ್ದೀನಿ ಮೂಗಲ್ಲಿ ಇಳಿದು ಹೋಗೋಕೆ ಶುರುವಾಗಿದೆ ಜೋಡಿ ಅರ್ಕೆ ಅದೆ ನಾಳೆ ನಮ್ಮ ಮನೆಗೆ ಬರ್ಬೇಕತ್ತ ನಾನು ದೇವರಣಿಕೆ ಹೇಳ್ತೀನಿ ಸುಮ್ಮನೆ ಹೇಳು ಮಗಲ್ ನಾನಲ್ಲ ಇವತ್ತು ಕುಡ್ದಾಗೊಂದು ಕುಡಿದಾಗೊಂದು ಜಾಸ್ತಿ ಮಾತಾಡೋ ಮನುಷ್ಯರಿದ್ದಾರೆ ನನ್ನ ಆಸೆ ಒಂದೇ ಒಂದು ಬೆಳಿಗ್ಗೆ ಬಂದಿದ್ರು ಈಗ ಅಣ್ಣ ಬಂದರೆ ಅವರಿಬ್ರು ಒಟ್ಟಾಗಿ ಬರ್ಬೇಕು ಅಂತ ನನ್ನ ಆಸೆ ಅದು ಯಾವತ್ತು ಅಂತ ನಾನು ಹೇಳೋದಿಲ್ಲ ಅವತ್ತು ಫುಲ್ ಪಾರ್ಟಿ ನಂದೆ ಕುಡ್ದಾಗೊಂದು ಕುಡ್ದಿದ್ದಾಗೊಂದು ಮಾತಾಡೋ ಮನುಷ್ಯ ನಾನಲ್ಲ ದೇವರನಿಕ್ಕೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಕುಡ್ದಿದ್ದು ಮಾತ್ರ ಯಾರಿಗೂ ಗೊತ್ತಾಗಲ್ಲ ಒಂಥರ ಯಾರಿಗೂ ಕಾಣದಂತೆ ಕುಡಿಬೇಕು ಅಂತ ಹೇಳೋ ಮನುಷ್ಯ ನಾನು ಅವ ಯಾವನ್ನ ಕೇಳಿದವ ಬಾಳೆಗುಂಡಿ ನೀನೇ ಅಲ್ಲ ಪುಣ್ಯಾತ್ಮ ನಂಗೆ ಕೇಳಿದ್ದ ನೀ ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದಲ್ಲ ಪುಣ್ಯಾತ್ಮ ಕುಡ್ಕೊಂಡವ ಮರ್ಯಾದಸ್ತ್ರ ಜಾಗಕ್ಕೆ ಬರಬಾರ್ದಲ್ಲ ಎಲ್ಲರನ್ನೂ ಕೇಳಿ ಸಾಯಂಕಾಲ 8 ಗಂಟೆಗೆ ಎಷ್ಟು ಕುಡ್ದಿರ್ತಾರೆ ಅಂತ ಸ್ವಾಮಿ ದೇವರನ್ನು ಕೇಳ್ತೀನಿ ದೇವಲೋಕದಿಂದ ದೇವೇಂದ್ರ ಬಂದಿದ್ದಂತ ಒಂದ್ಸರಿ ಬಂದವನೇ ಫಸ್ಟ್ ಬಾಯರ್ಕೆ ಆತಂತ ಹಾಲು ಮಾರವನ ಹತ್ರ ಹೋದ್ನಂತ ಒಂತಟ್ಟು ಹಾಲು ಕೊಡೋನು ಮಾರಯ್ಯ ನಮ್ಗಾಗ್ಯದೆ ನಿಂಗೆಲ್ಲ ಹಾಲು ಕೊಡೋದು ಹೋಗ ಹಾಕ್ಲಾಗೆ ಅಂದ ಅದಕ್ಕೆ ಮುಂದೆ ಬಂದಂತ ದೇವೇಂದ್ರ ಮುಂದೆ ಬಂದ ಕೂಡಲೇ ಅಲ್ಲಿ ಎಣ್ಣೆ ಮಾರವಿದ್ನಂತೆ ಅವ ಅಯ್ಯೋ ಇರೋದೇ ಒಂದು ತೊಟ್ಟು ಇಬ್ರು ಸೇರಿ ಕುಡಿಯೋಣ ಅಂತ ಕುಡಿದ್ರು ಅವತ್ತೇ ಶಾಪ ಕೊಟ್ಟಿದ್ದು ದೇವರು ಹಾಲ್ನವನಿಗೆ ನೀ ಮನೆಗೆ ಹೋಗಿಯೇ ಹಾಲು ಹಾಕಿ ಸಾಯಿ ಎಣ್ಣೆ ಅಂಗಡಿಗೆ ನೀ ಇದ್ದಲ್ಲಿಗೆ ಬಂದು ಕುಡಿಲಿ ದೇವರೇನು ಸುಮ್ಮನೆ ಎಲ್ಲ ಮಾಡ್ಲ ಸುಮ್ಮನೆ ಹೇಳೋದಲ್ಲ ನನ್ಗೆ ಇವತ್ತು ಮನಸ್ಸಿಗೆ ಭಾಳ ಪ್ರೆಷರ್ ಆಗ್ಯದ ಪುತ್ರ ನಂಗೊಬ್ಳು ಮಗಳಿದ್ಲು ಹೋದ್ರು ಸಹ ಮದುವೆ ಮಾಡಿಕೊಟ್ಟಿದ್ದೆ ಕುಮಾರಣ್ಣ 2 ನಿಮಿಷ ನಾವು ಹೋಗ್ಬಿಡ್ತೀನಿ ಹೋದ್ರು ನನ್ನ ಮಗಳಿಗೆ ಎಲ್ಲ ಹೇಳಿದ್ರು ಅಂತ ಹೇಳಿ ಮದುವೆ ಮಾಡಿಕೊಟ್ಟೆ ಎಲ್ಲರೂ ಹೇಳಿದ್ದೇನು ನಾಗೇಶಣ್ಣಯ್ಯ ಯಾವಾಗಲೇ ಆಗಲಿ ಒಂದು ಹುಡುಗನ ನೋಡಿದ್ಮೇಲೆ ಅವನ ಕ್ಯಾರೆಟ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ನಾನು 4 ಜನ ಕೇಳಿದೆ ಮದುವೆ ಮಾಡಿಕೊಟ್ಟೆ ನನ್ನ ಮಗಳು ಒಂದು 3-4 ತಿಂಗಳಾಗಿ ಆದ್ಮೇಲೆ ಮನೆಗೆ ಬಂದಳು ಅಪ್ಪಯ್ಯ ಹುಡುಗನ ಕ್ಯಾರೆಟ್ ಚೆನ್ನಾಗಿಲ್ಲ ಬೇಡ ಅಪ್ಪಯ್ಯ ಇಡೀ ಊರಾಗೆಲ್ಲ ಅವನ ಬಗ್ಗೆ ಎಂತೆಂಥದ್ದು ಹೇಳ್ತಾರೆ 2-3 ಅದಾವಂತೆ ಅವನಿಗೆ ಅಂತ ಮನ್ಸಿಗೆ ಭಾಳ ಬೇಜಾರಾಯ್ತು ಇದ್ದೊಬ್ಬಳು ಮಗಳನ್ನ ಯಾರ ಕೈಯೆಲ್ಲ ಕೊಟ್ಟು ನಾನು ಕಣ್ಣೀರು ಹಾಕ್ಬೇಕಾಗಿರ್ತಾರೆ ಏನು ಮಾಡೋದು
ಮೊನ್ನೆ ತಾಲೂಕು ಆಫೀಸಿಗೆ ಹೋಗಿದ್ದೆ ರಮಣ, ತಾಲೂಕು ಆಫೀಸಿಗೆ ಹೋಗಿದ್ದೆ. ತಾಲೂಕು ಆಫೀಸಲ್ಲಿ ಕೊಟ್ಟರೆ ನಾಲ್ಕು ಕೊಟ್ಟಾರೆ ನಂಗೆ. ಏನು ಕೊಟ್ಟಾರೆ? ತತೀಸಿಲ್ಲ ಅಣ್ಣಪ್ಪಯ್ಯ, ಓ ಅಣ್ಣಪ್ಪಯ್ಯ, ತಾಲೂಕು ಆಫೀಸಲ್ಲಿ ಕೊಟ್ಟಾರೆ ನಂಗೆ ಮೊನ್ನೆ ಕೊಟ್ಟಾರೆ. ಬರ ಏನು ಬರ್ದಾರೆ ಹೇಳೋ, ಅಲ್ಲೇ ನಿಂತ್ಕೋಬೋದು ಹೇಳು, ಬೇಗ ಹೇಳು, ಕೀಲಿಗೆ ಓದು, ಬೇಗ ಓದು, ಬೇಗ ಓದ ಬೇಗ ಓದ ನಡಿಯ. ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದು. ಉಳ್ಳೂರು ವಾಸಪ್ಪನ ನಮಸ್ಕಾರಗಳು. ನಮ್ಮ ತಂದೆಯವರು ಕಳೆದ ಗುರುವಾರ ದೈವಾಧೀನರಾಗಿದ್ದಾರೆ. ಈ ಸಂಬಂಧ ಅದು ಈ ವೈಕುಂಠ ಸಾಮ್ರಾಜ್ಞ ಅದು ಅಲ್ಲ ಕಣ. ಮನೆ ಹಾಳಾಗಿ ಇದು ಇದೆ ಅದು ಮೊನ್ನೆ ಬರ್ಕೊಟ್ಟಿದ್ದಿದೆ. ಇದೆ ಓದ್ ನೀನು ಓದ. ಪೊಲೀಸು ಠಾಣಾಧಿಕಾರಿಗಳಿಗೆ ಬಿದಿರುಗೋಡು ವಾಸಿ ನಾಗಪ್ಪ ಆದ ನಾನು ಬರೆದು ಕೊಡುವುದೇನೆಂದರೆ, ನನ್ನ ಮನೆ ಪಕ್ಕದಲ್ಲಿರುವ ಕೇಶವ ಉರ್ಫು ಕೆಪ್ಪ ಕೇಶವ ಎಂಬುವನು ನಮ್ಮ ತೋಟದ ಬದಿ ದನ ಮೇಯಿಸಿದ್ದ ಯಾಕೆ ಎಂದು ಕೇಳಿದಾಗ, ಬೇಲಿಗೂಟದಲ್ಲಿ ನನ್ನ ಬೆನ್ನಿಗೆ ಹೊಡೆದಿದ್ದಾನೆ. ಅವನ ಹೆಂಡ್ರು ಮುಂಡೆಯಾಗಿ ಹೋಗ್ಲಿ, ಅವನಿಗೆ ಅದಲ್ಲ ಕಣ. ಯಾವ್ದ ಮರಯ್ಯ ಅವರು ಈ ನಮ್ನಿ ಕೊಟ್ಟಾರೆ. ಇವು ಯಾರಲ್ಲಿ ಯಾವ್ದಂತ ಗೊತ್ತಾಗಲ್ಲ. ಕರೆಕ್ಟಾಗಿ ಕೊಡಿ, ಮಂಡಿ ಹೊಡಿತೀನಿ ನಾವು. ಇತ್ತಗ ನಿಂಗೆ ಬರೋದಿಲ್ಲ, ಹೋಗಿ ನೀವು ಬೇಡ, ನೀವು ಹೋಗಿ, ನೀನು ನಾನೇ ಓದ್ತೀನಿ. ಸರಿ, ನಮ್ಮ ಪ್ರೀತಿಯ ಚಿಕಾಪೈಗೆ ಅತ್ತಮ್ಮ ಹಾಡ್ದಳೆ, ಬಾಲೆ ತೋಟಿಗೆ ಹಾಕು ತಾತುಡ ಮನೆ, ನೀನು ಬೇಗ ಇದಲ್ಲ ಎಲ್ಲಿಟ್ಯಾ? ಸರಿ, ಇದೆಲ್ಲ ಆತಲ್ಲ. ಇದು ಯಾವ್ದ್ರಲ್ಲೂ ನಂಗೆ ಬೇಕಾದ ಸಿಗಲೇ ಇಲ್ಲ. ಹೋಯ್ಟ್ರಾ, ನಾನು ಓದ್ತೀನಿ ತಡೀರಿ. ನೀನು ಲೊಕ್ಕಳಕ್ಕೆ ಅನ್ಬೇಡ, ಸಾಯತ್ತೆ. ಹೋಗಕ್ಕೆ ಹೋಗ್ತೀನಿ. ಅಲ್ಲಿ ಬಿಟ್ಟು ನಿಧಾನಕ್ಕೆ ಒಂಚೂರು ಉಣ್ಗೋಲ್ ಸಾರಿಸ್ಬಿಡು, ಒಂಚೂರು ನಿಧಾನಕ್ಕೆ ದಾರಿಸ್ಬಿಡಿ. ಆತ್ಮ ನಿಮ್ಗೆ ಒಳ್ಳೇದಾಗ್ತದೆ. ಚೂರು ದಾಡ್ಸಿ ಹಳ್ಳಿ ಬದಿ ಮಾಡುವಂತಹ